ಪ್ರೀತಿಯುಳ್ಳ ಆತ್ಮಿಕ ಸ್ನೇಹಿತರೆ, ನ್ಯಾಯಾಧಿಪತಿಯಾಗಿ ಬರಲಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಲೂಕನು ಬರೆದ ಸುವಾರ್ತೆಯ 12ನೇ ಅಧ್ಯಾಯದ 11ನೇ ವಚನದಿಂದ 13ನೇ ಅಧ್ಯಾಯದ 9ನೇ ವಚನದವರೆಗೆ ಧ್ಯಾನ ಮಾಡಲಿರುವೆವು. ದೇವರ ವಿಷಯದಲ್ಲಿ ಐಶ್ವರ್ಯವಂತನಾಗದೇ ಇರುವುದು, ಅಂಜೂರ ಮರದ ದೃಷ್ಟಾಂತ ಹೇಗೆ ನಮ್ಮ ಜೀವಿತಕ್ಕೆ ಆತ್ಮಿಕ ಪಾಠಗಳನ್ನು ತಿಳಿಯಪಡಿಸುತ್ತದೆ ಎಂಬುದನ್ನು ನಾವು ಕಲಿಯಲಿರುವೆವು. ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟವರಾಗಿ ಆತನ ನಡೆಸುವಿಕೆಯೊಡನೆ ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಬಂದಿರಿ, ಇಂದು ನಾವು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 11ನೇ ವಚನದಿಂದ 13ನೇ ಅಧ್ಯಾಯದ 1ರಿಂದ 9 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವರು ನಿಮ್ಮನ್ನು ಸಭಾಮಂದಿರಗಳ ಅಧ್ಯಕ್ಷರ ಮುಂದಕ್ಕೂ ಅಧಿಕಾರಿಗಳ ಮುಂದಕ್ಕೂ ಅಧಿಪತಿಗಳ ಮುಂದಕ್ಕೂ ಹಿಡ್ಕೊಂಡು ಹೋಗುವಾಗ ಹೇಗೆ ಉತ್ತರ ಕೊಡಬೇಕು, ಏನು ಉತ್ತರ ಕೊಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಯಾಕಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮನು ಆ ಗಳಿಗೆಯಲ್ಲಿಯೇ ನಿಮಗೆ ಕಲಿಸಿಕೊಡುವನು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ಸಿದ್ಧತೆಯನ್ನು ಮಾಡಿಕೊಳ್ಳದೇ ಇರುವ ಒಬ್ಬ ಸೋಮಾರಿ ಬೋಧಕನಿಗೆ ಅಥವಾ ಒಬ್ಬ ಭಾನುವಾರ ಪಾಠಶಾಲೆಯ ಶಿಕ್ಷಕನಿಗೆ ನೆಪವಾಗಿರುವುದಕ್ಕಾಗಿ ಇಡಲ್ಪಟ್ಟಿರುವುದಿಲ್ಲ. ಅದರ ಬದಲಾಗಿ ಇದು ತನ್ನ ಸ್ವಂತ ಜನರು ಆತನಿಗಾಗಿ ನಂಬಿಗಸ್ತ ಸಾಕ್ಷಿಗಳಾಗಿರುವಾಗ ತಾನು ಕಳುಹಿಸಲಿರುವ ಪವಿತ್ರಾತ್ಮನು ಅವರಿಗೆ ಧೈರ್ಯವನ್ನು ಜ್ಞಾನವನ್ನು ನೀಡಲಿರುವನು ಎಂಬ ಭರವಸೆಯಾಗಿತ್ತು. ಇದರ ಕುರಿತು ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಮಗೆ ಅನೇಕ ಉದಾಹರಣೆಗಳು ದೊರಕುತ್ತವೆ. ಮುಂದುವರಿದು ನಾವು 13 ಹಾಗೂ 14ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆಯ ಆಸ್ತಿಯನ್ನು ನನಗೆ ಪಾಲು ಮಾಡಿಕೊಡುವಂತೆ ನನ್ನ ಅಣ್ಣನಿಗೆ ಹೇಳು ಎಂದು ಆತನನ್ನು ಕೇಳಿಕೊಳ್ಳಲು, ಆತನು, ಎಲಾ ಮನುಷ್ಯ, ನನ್ನನ್ನು ನಿಮಗೆ ನ್ಯಾಯಾಧಿಪತಿಯನ್ನಾಗಿ ಅಥವಾ ಪಾಲು ಮಾಡುವವನನ್ನಾಗಿ ನೇಮಿಸಿದವರಾರು ಎಂದು ಅವನನ್ನು ಕೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಯೇಸು ಕ್ರಿಸ್ತನು ಈ ಬಗೆಯ ವ್ಯವಹಾರದಲ್ಲಿ ನ್ಯಾಯಾಧಿಪತಿಯ ಸ್ಥಾನದಲ್ಲಿ ಕೂತುಕೊಳ್ಳಲು ಸಂಪೂರ್ಣವಾಗಿ ನಿರಾಕರಿಸಿದನು. ಇಂದು ಸಲಹೆಗಳನ್ನು ನೀಡುವ ಅಥವಾ ಬುದ್ಧಿವಾದವನ್ನು ನೀಡುವ ಅನೇಕರು ಬಹುಶಃ ಆ ಸ್ಥಾನದಲ್ಲಿ ಕೂತುಕೊಳ್ಳಲು ಬಯಸುತ್ತಾರೆ. ಯಾಕಂದರೆ ಅವರು ಸಲಹೆಗಳನ್ನು ನೀಡುವುದರಲ್ಲಿ ನಿಪುಣರಾಗಿರುತ್ತಾರೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯ ತೀರಿಸುವ ಸ್ಥಾನದಲ್ಲಿ ಕೂತುಕೊಳ್ಳಲು ಬಯಸಲಿಲ್ಲ. ಈಗ ಹೇಗೂ ಯೇಸು ಕ್ರಿಸ್ತನು ಮೊದಲನೇ ಸಾರಿ ಈ ಲೋಕಕ್ಕೆ ಬಂದಾಗ ಆತನು ನ್ಯಾಯಾಧಿಪತಿಯಾಗಿ ಬಾರದೆ ರಕ್ಷಕನಾಗಿ ಬಂದನು. ಆದರೆ ಆತನು 2ನೇ ಸಾರಿ ಬರುವಾಗ ಒಬ್ಬ ಶ್ರೇಷ್ಠ ನ್ಯಾಯಾಧಿಪತಿಯಾಗಿ ಬರಲಿರುವನು. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ತಂದೆಯು ತೀರ್ಪು ಮಾಡುವ ಅಧಿಕಾರವನ್ನೆಲ್ಲ ಮಗನಿಗೆ ಕೊಟ್ಟಿರುವನು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಂದು ವಸ್ತು ಸಾಮಗ್ರಿಗಳು ಬಹು ಮುಖ್ಯವಾದವುಗಳು ಎಂಬುದಾಗಿ ಕಂಡುಬರುವ ಹಾಗೂ ನಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುವ ದಟ್ಟವಾದ ಭೌತಿಕತ್ವದ ಯುಗದಲ್ಲಿ ಈ ವಾಕ್ಯವು ಅನೇಕ ದೇವರ ಮಕ್ಕಳಿಗೆ ಒಂದು ಉತ್ತಮವಾದಂಥ ವಾಕ್ಯವಾಗಿರುವುದು. ನೋಡಿರಿ, ಲೋಭವು ಈ ಗಳಿಗೆಯ ಎದ್ದು ಕಾಣುವ ಪಾಪಗಳಲ್ಲಿ ಒಂದಾಗಿದೆ. ಈ ಪಾಪವನ್ನು ನಾವು ಮಾಡುವಾಗ ಇತರರ ಕಣ್ಣಿಗೆ ಇದು ಕಂಡುಬರುವುದಿಲ್ಲ ಮತ್ತು ಹಲವು ಬಾರಿ ನಾವು ಇದನ್ನು ಮಾಡುತ್ತಿರುವೆವು ಎಂಬ ಅರಿವು ಸಹ ನಮಗೆ ಇರುವುದಿಲ್ಲ. ಅಸಿಸಿಯ ಸಂತ್ ಫ್ರಾನ್ಸಿಸ್ ಅವರು ಹೀಗೆ ಹೇಳಿರುವರು: ಅನೇಕರು ನನ್ನ ಬಳಿಯಲ್ಲಿ ತಮ್ಮ ಪಾಪಗಳ ಅರಿಕೆಯನ್ನು ಮಾಡಿರುವರು, ಆದರೆ ಒಬ್ಬರಾದರೂ ಲೋಭತನದ ಪಾಪವನ್ನು ಅರಿಕೆ ಮಾಡಿರುವುದಿಲ್ಲ ಎಂಬುದಾಗಿ. ಇದು ಎಷ್ಟು ಸತ್ಯವಾದಂಥ ಮಾತಾಗಿದೆಯಲ್ಲವೇ ಪ್ರಿಯರೇ? ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16 ಮತ್ತು 17ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅದೇನೆಂದರೆ,
ಒಬ್ಬಾನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ, ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲವಲ್ಲ ಎಂದು ಆಲೋಚಿಸಿ ಒಂದು ಕೆಲಸ ಮಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾನು ಎಂಬ ಪದದ ಮೇಲಿರುವ ಒತ್ತನ್ನು ಅಥವಾ ಮಹತ್ವವನ್ನು ಗಮನಿಸಿರಿ. ನೋಡಿರಿ, ಆ ಐಶ್ವರ್ಯವಂತನಿಗೆ ನಾನತ್ವದ ಸಮಸ್ಯೆ ಇರುತ್ತದೆ. ಹಾಗೆಯೇ ಮುಂದುವರೆದು ನಾವು 18ರಿಂದ 21 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಈ ಐಶ್ವರ್ಯವಂತನು ಪರಲೋಕದಲ್ಲಿ ಯಾವುದನ್ನು ಸೇರಿಸಿಟ್ಟುಕೊಳ್ಳದೆ ತನ್ನ ಎಲ್ಲ ಐಶ್ವರ್ಯವನ್ನು ಈ ಲೋಕದಲ್ಲಿ ಮಾತ್ರ ಕೂಡಿಸಿಟ್ಟುಕೊಂಡಿದ್ದನು. ನೋಡಿರಿ, ಈ ವ್ಯಕ್ತಿಯಲ್ಲಿ ಯಾವ ತೊಂದರೆಯೂ ಇರಲಿಲ್ಲ. ಅವನು ಒಳ್ಳೆಯ ವ್ಯಕ್ತಿಯೇ ಆಗಿದ್ದನು. ಆದರೆ ಯಾಕೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಇವನನ್ನು ಮೂರ್ಖನು ಎಂಬುದಾಗಿ ಕರೆಯುತ್ತಿರುವನು? ಯಾಕೆಂದರೆ ಈ ವ್ಯಕ್ತಿಯು ಕೇವಲ ತನಗೋಸ್ಕರ ಗಮನವನ್ನು ಕೊಡುವವನಾಗಿದ್ದನು ಮತ್ತು ಇವನು ಲೋಭಿಯಾಗಿದ್ದನು. ಪ್ರಿಯರೇ, ಇಂದು ಅನೇಕರು ಇದೇ ರೀತಿಯಲ್ಲಿ ಜೀವಿಸುತ್ತಾ ಇರುವರು. ಈ ಮೂರ್ಖನಾದ ಐಶ್ವರ್ಯವಂತನ ಸಾಮ್ಯವು ದೇವರ ವಾಕ್ಯದಲ್ಲಿನ ಅತೀ ಕಟುವಾದ ಪರಿಚ್ಛೇದಗಳಲ್ಲಿ ಒಂದಾಗಿರುವುದು. ತಿಂದು ಕುಡಿದು ಆನಂದಿಸು, ಯಾಕೆಂದರೆ ನಾಳೆ ನಾವು ಸಾಯಲಿರುವೆವು ಎಂಬುದು ಲೋಕದ ತತ್ವವಾಗಿರುತ್ತದೆ. ಈ ಲೋಕದ ಸಿದ್ಧಾಂತವನ್ನು ಅನುಸರಿಸಿ ಜೀವಿಸುವುದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮೂರ್ಖತನ ಎಂಬುದಾಗಿ ಕರೆಯುತ್ತಿರುವನು. ನೋಡಿರಿ, ನಮ್ಮ ಜೀವಿತವು ಇರುವುದು ಇಷ್ಟೇ. ಅದು ಈ ಲೋಕದೊಂದಿಗೆ ಮುಗಿದು ಹೋಗುತ್ತದೆ. ನಮ್ಮ ಮರಣದ ನಂತರ ಏನೂ ಇರುವುದಿಲ್ಲ ಎಂಬುದಾಗಿ ನಾವು ಆಲೋಚಿಸುವುದಾದರೆ ಅದುವೇ ಮೂರ್ಖತನವಾಗಿದೆ. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 22ರಿಂದ 27 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಕೂಡಿಸಿಟ್ಟುಕೊಳ್ಳುವುದರಲ್ಲಿ ತಪ್ಪೇನೂ ಇರುವುದಿಲ್ಲ. ಆದರೆ ಈ ಐಶ್ವರ್ಯವಂತನಲ್ಲಿದ್ದ ಸಮಸ್ಯೆ ಏನೆಂದರೆ, ಅವನು ಲೋಭಿಯಾಗಿದ್ದನು. ಅವನು ಇನ್ನೂ ಹೆಚ್ಚೆಚ್ಚಾಗಿ ಹೊಂದಲು ಪ್ರಯಾಸಪಡುತ್ತಿದ್ದನು. ಅದುವೇ ದೇವರಹಿತ ಹೂಡುವಿಕೆಯ ಶಾಪವಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಸಮಯ ಮಾಡಿಕೊಂಡು ಈ ವಾಕ್ಯ ಭಾಗವನ್ನು ನೀವು ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನೋಡಿರಿ, ಕೊನೆಯ ದಿವಸಗಳಲ್ಲಿ ಐಶ್ವರ್ಯವಂತರ ಮೇಲೆ ನುಡಿಯಲ್ಪಟ್ಟಿರುವ ಬಲವಾದ ನ್ಯಾಯ ತೀರ್ಪನ್ನು ನಾವು ಗಮನಿಸಿರುವೆವೋ? ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ, ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿರಿ ಎಂಬುದಾಗಿ. ಮುಂದುವರಿದು ಈ ವಾಕ್ಯ ಭಾಗದ ಮೂಲಕ ಯೇಸು ಕ್ರಿಸ್ತನು ಹೂವುಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯವಿಟ್ಟು ನೋಡಿರಿ ಎಂಬುದಾಗಿ ಹೇಳುತ್ತಿರುವಾಗ, ಇಂದು ನಾವು ಆ ಹೂವುಗಳ ಮೂಲಕ ಎಷ್ಟೋ ಹೆಚ್ಚಾಗಿ ಕಲಿಯಬೇಕಾಗಿರುವುದು ಎಂಬುದಾಗಿ ಹೇಳುತ್ತಿರುವನು. ಪ್ರಿಯರೇ, ಮಾನವರಾದ ನಾವು ನಮ್ಮ ದೇಹಗಳ ಮೇಲೆ ಉಡುಪುಗಳನ್ನು ಧರಿಸಿಕೊಳ್ಳುವ ಮೊದಲು ಅನೇಕ ಮುಲಾಮುಗಳನ್ನು, ಎಣ್ಣೆಗಳನ್ನು ಬಳಸಿಕೊಂಡು ನಮ್ಮ ಚರ್ಮವನ್ನು ಮೃದುಗೊಳಿಸಿಕೊಳ್ಳುತ್ತೇವಲ್ಲವೇ? ಅಷ್ಟೆಲ್ಲ ಮಾಡಿದರೂ ನಮ್ಮ ಸೌಂದರ್ಯವನ್ನು ಹೂವಿನ ಸೌಂದರ್ಯದೊಂದಿಗೆ ಹೋಲಿಸಿಕೊಳ್ಳಲು ಆಗುವುದಿಲ್ಲ. ನೋಡಿರಿ, ಈ ಹೂವುಗಳಲ್ಲಿ ಎಂಥ ಶ್ರೇಷ್ಠವಾದಂಥ ಸಂದೇಶ ಅಡಕವಾಗಿದೆಯಲ್ಲವೇ? ನಾವು ನಮ್ಮ ಧ್ಯಾನದಲ್ಲಿ ಮುಂದುವರಿದು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಎಲೈ ಅಲ್ಪ ವಿಶ್ವಾಸಿಗಳೇ, ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗವು ನಮ್ಮ ಮೈಗಳ್ಳತನವನ್ನು ಉತ್ತೇಜಿಸುವುದಕ್ಕಾಗಿ ಇರುವುದಿಲ್ಲ. ಪಕ್ಷಿಗಳು ಕಣಜಗಳನ್ನು ಕಟ್ಟಿಕೊಳ್ಳುವುದಿಲ್ಲ, ಹೂವುಗಳು ನೂಲುವುದಿಲ್ಲ. ಆದರೆ ಮನುಷ್ಯನು ಅವೆರಡನ್ನೂ ಮಾಡಬಲ್ಲನು. ಮನುಷ್ಯನು ತಾನು ದೇವರಿಂದ ಹೊಂದಿರುವ ಸಾಮರ್ಥ್ಯವನ್ನು ಉಪಯೋಗಿಸಬೇಕೆಂದು ದೇವರು ಬಯಸುತ್ತಾನೆಯೇ ಹೊರತು ಆ ಸಾಮರ್ಥ್ಯಗಳನ್ನು ಅಭ್ಯಸಿಸುವುದೇ ತನ್ನ ಜೀವಿತವಾಗಿರುವುದು ಎಂಬ ರೀತಿಯಲ್ಲಿ ಜೀವಿಸುವುದಕ್ಕಾಗಿ ಅಲ್ಲ. ಪ್ರಿಯರೇ, ಹಾಗೇ ಮುಂದುವರಿದು ನಾವು 29ರಿಂದ 31 ವಚನಗಳನ್ನು ಗಮನಿಸುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು ತವಕ ಪಡಬೇಡಿರಿ ಮತ್ತು ಅನುಮಾನ ಪಡಬೇಡಿರಿ. ಇವೆಲ್ಲವುಗಳ ಮೇಲೆ ಇಹಲೋಕದ ಜನಗಳು ತವಕ ಪಡುತ್ತಾರೆ. ಇವು ನಿಮಗೆ ಅವಶ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ. ನೀವಾದರೋ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಇದರ ಕೂಡ ಅವು ನಿಮಗೆ ದೊರಕುವವು ಎಂಬುದಾಗಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 32ರಿಂದ 34 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಚಿಕ್ಕ ಹಿಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆಯು ಸಂತೋಷವುಳ್ಳವನಾಗಿದ್ದಾನೆ. ನಿಮಗಿರುವುದನ್ನು ಮಾರಿಬಿಟ್ಟು ದಾನ ಕೊಡಿರಿ. ಹಳೆಯವಾಗದಂಥ ಹಮ್ಮಣಿಗಳನ್ನು ಮಾಡಿಕೊಂಡು ಪರಲೋಕದಲ್ಲಿ ಲಯವಾಗದ ದ್ರವ್ಯವನ್ನು ಇಟ್ಟುಕೊಳ್ಳಿರಿ. ಅಲ್ಲಿ ಕಳ್ಳನು
ಸಮೀಪಕ್ಕೆ ಬರುವುದಿಲ್ಲ, ಅದು ನುಸಿ ಹಿಡಿದು ನಾಶವಾಗುವುದಿಲ್ಲ. ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸೂ ಇರುವುದಷ್ಟೇ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಒಂದು ದಿವಸ ದೇವರ ಭಯಂಕರ ಪ್ರಸನ್ನತೆಯಲ್ಲಿ ನಿಂತುಕೊಳ್ಳಲೇಬೇಕು. ಇಲ್ಲಿ ಹೊಂದಿದಂಥ ಐಶ್ವರ್ಯವು ನಮ್ಮೊಂದಿಗೆ ಅಲ್ಲಿ ಬರುವುದಿಲ್ಲ. ನೋಡಿರಿ, ದೇವರಿಲ್ಲದೆ ಜೀವಿಸಿದವನು ದೇವರಿಲ್ಲದೆ ಸಾಯುವನು. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 35-40 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ನಾವು ಮದುವೆ ಊಟದಿಂದ ಹಿಂದಿರುಗಿದ ಯಜಮಾನನ ಸಾಮ್ಯದ ಕುರಿತಾಗಿ ನೋಡುತ್ತೇವೆ. ಪ್ರಿಯರೇ, ಈ ಸಾಮ್ಯವು ಪ್ರಾಥಮಿಕವಾಗಿ ಇಸ್ರಾಯೇಲರಿಗೂ ಮತ್ತು ಈ ಲೋಕದಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕಾಗಿ ಯೇಸು ಕ್ರಿಸ್ತನು 2ನೆಯ ಸಾರಿ ಬರಲಿರುವುದಕ್ಕೂ ಅನ್ವಯಿಸುವಂಥದ್ದಾಗಿರುವಾಗಲೂ ಈ ತತ್ವವು ಮಧ್ಯಾಕಾಶದಲ್ಲಿ ಆತನ ಬರೋಣವನ್ನು ಎದುರು ನೋಡುತ್ತಿರುವ ಸಭೆಗೂ ಸಹ ಅನ್ವಯವಾಗುತ್ತದೆ. ದಯಮಾಡಿ ಈ ವಾಕ್ಯ ಭಾಗವನ್ನು ಬಹು ಜಾಗರೂಕತೆಯಿಂದ ಗಮನವಿಟ್ಟು ಓದಿಕೊಳ್ಳಬೇಕಾಗಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಪೂರ್ವ ದೇಶದಲ್ಲಿ ಮದಲಿಂಗನು ತನ್ನ ಸ್ನೇಹಿತರೊಂದಿಗೆ ಮದುವೆಯ ರಾತ್ರಿ ಭೋಜನವನ್ನು ಮುಗಿಸಿದ ನಂತರ ತನ್ನ ಮೊದಲಗಿತ್ತಿಯನ್ನು ಕರೆತರಲು ಆಕೆಯ ಮನೆಗೆ ಹೋಗುತ್ತಿದ್ದನು. ಆದುದರಿಂದ ಮದಲಿಂಗನ ಸೇವಕರು ಕೆಲಸಕ್ಕಾಗಿ ಸಿದ್ಧರಾಗಿರಬೇಕಾಗಿತ್ತು ಮತ್ತು ತಮ್ಮ ಹಿಂದಿರುಗುವ ಮೆರವಣಿಗೆಗಾಗಿ ತಮ್ಮ ದೀಪಗಳನ್ನು ಹೊತ್ತಿಸಿರಬೇಕಾಗಿತ್ತು. ನೋಡಿರಿ, ಯೇಸು ಕ್ರಿಸ್ತನ ಬರೋಣಕ್ಕೆ ತಮ್ಮ ನಡು ಕಟ್ಟಿಕೊಂಡವರಾಗಿ ಆತನ ಬರೋಣವನ್ನು ಎದುರು ನೋಡುತ್ತಾ ಜೀವಿಸುವ ಸಮಯದಲ್ಲಿ ಆತನಿಗಾಗಿ ತಮ್ಮಿಂದ ಸಾಧ್ಯವಾಗುವುದೆಲ್ಲವನ್ನೂ ಮಾಡುತ್ತಾ ಸಿದ್ಧರಾಗಿರುವುದೇ ಒಬ್ಬ ವಿಶ್ವಾಸಿಯ ಮನೋಭಾವವಾಗಿರಬೇಕಾಗಿತ್ತು. ಮುಂದೆ ಆ ಚಿತ್ರಣವು ಮದಲಿಂಗನಿಂದ ಕಳ್ಳನಿಗೆ ಬದಲಾಗುವಾಗ ಅದು ಯಾರೂ ಎದುರು ನೋಡದ ಸಮಯದಲ್ಲಿ ಪ್ರತ್ಯಕ್ಷವಾಗುವ ಸಂಗತಿಯನ್ನು ಒತ್ತಿ ಹೇಳುತ್ತದೆ. ಅಪೋಸ್ತಲನಾದ ಪೌಲನು ಥೆಸಲೋನಿಕದವರಿಗೆ ಬರೆದ 1ನೆಯ ಪತ್ರಿಕೆ 5ನೇ ಅಧ್ಯಾಯ 2ನೆಯ ವಚನದಲ್ಲಿ ಬರೆಯುವಾಗ ಇದೇ ಚಿತ್ರಣವನ್ನು ಉಪಯೋಗಿಸುತ್ತಾನೆ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೇಗೂ ನಮ್ಮ ಕರ್ತನು ತನ್ನ ಸಭೆಗಾಗಿ ಮಧ್ಯಾಕಾಶದಲ್ಲಿ ಬರುವಾಗ ಆತನು ಕಳ್ಳನ ಹಾಗೆ ಬರುವುದಿಲ್ಲ. ಆದರೆ ನಾವು ಆತನಿರುವಲ್ಲಿಗೆ ಎತ್ತಲ್ಪಡುವೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 42 ಹಾಗೂ 43ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಸ್ವಾಮಿ ಹೇಳಿದ್ದೇನೆಂದರೆ, ಹೊತ್ತಿಗೆ ಅಶನಕ್ಕೆ ಬೇಕಾದದ್ದನ್ನು ಅಳೆದುಕೊಡುವುದಕ್ಕಾಗಿ ಯಜಮಾನನು ತನ್ನ ಮನೆಯವರ ಮೇಲೆ ನೇಮಿಸಿದ ನಂಬಿಗಸ್ತನೂ ವಿವೇಕಿಯೂ ಆಗಿರುವ ಮನೆಯ ವಾರ್ತೆಯವನು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಬೆಳಕಿನಲ್ಲಿ ನಮ್ಮ ಜವಾಬ್ದಾರಿಕೆಯನ್ನು ಬೋಧಿಸುವ ಒಂದು ಗಮನಾರ್ಹವಾದಂಥ ಸಾಮ್ಯವು ಇದಾಗಿದೆ. ಮತ್ತೆ ನಾವು ನೋಡುವುದೇನೆಂದರೆ, ಈ ಸಾಮ್ಯವು ಪ್ರಾಥಮಿಕವಾಗಿ ಇಸ್ರಾಯೇಲರಿಗಾಗಿ ಇರುತ್ತದೆ. ಆದರೆ ನಾವೆಲ್ಲರೂ ಮಧ್ಯಾಕಾಶದಲ್ಲಿ ಎತ್ತಲ್ಪಡುವುದನ್ನು ಎದುರು ನೋಡುವವರಾಗಿರುವುದರಿಂದ ಈ ತತ್ವವು ವಿಶ್ವಾಸಿಗಳಾದ ನಮಗೂ ಸಹ ಅನ್ವಯಿಸುತ್ತದೆ. ನೋಡಿರಿ, ಅನೇಕರು ಕರ್ತನ ಬರೋಣವು ಹತ್ತಿರವಾಗಿದೆ ಎಂದು ಅಂದುಕೊಂಡು ಕೆಲಸವನ್ನು ಮಾಡುವುದಕ್ಕಿಂತ ಅವರು ಕಾದುಕೊಂಡಿದ್ದಾರೆ. ಆದ್ದರಿಂದ ಪ್ರಿಯರೇ, ನಾವು ಆತನ ಬರೋಣದ ದಿವಸವನ್ನು ನಿಗದಿಪಡಿಸುವ ಪ್ರಯತ್ನದಿಂದ ಹೊರಬರೋಣ ಮತ್ತು ಆತನ ಬರೋಣವು ಖಂಡಿತವಾಗಿರುವುದರಿಂದ ನಾವು ಕಾರ್ಯನಿರತರಾಗಿರೋಣ. ಪ್ರಿಯರೇ, ಹಾಗೆ ಮುಂದುವರೆದು ನಾವು 44-46 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಅಂಥವನನ್ನು ಅವನು ತನ್ನ ಎಲ್ಲ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೆ ಆ ಆಳು ನನ್ನ ಯಜಮಾನನು ಬರುವುದಕ್ಕೆ ತಡಮಾಡುತ್ತಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೂ ತಿಂದು ಕುಡಿದು ಅಮಲೇರುವುದಕ್ಕೂ ತೊಡಗಿದರೆ, ಅವನು ನೆನಸದ ದಿನದಲ್ಲಿಯೂ ತಿಳಿಯದ ಗಳಿಗೆಯಲ್ಲಿಯೂ ಆ ಆಳಿನ ಯಜಮಾನನು ಬಂದು ಅವನನ್ನು ಕಠಿಣವಾಗಿ ಹೊಡೆಸಿ ಅಪನಂಬಿಗಸ್ತರಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಸಾಮ್ಯವು ನಮಗೆ 2 ಮುಖ್ಯವಾದಂಥ ಪಾಠಗಳನ್ನು ಕಲಿಸಿಕೊಡುತ್ತದೆ. ಕರ್ತನ ಬರೋಣದ ವಿಷಯದಲ್ಲಿ ಸಂದೇಹ ಪಡುವಿಕೆಯು ಮೊದಲನೇದಾಗಿ ಅಧಿಕಾರವನ್ನು ತಪ್ಪಾಗಿ ನಿರ್ವಹಿಸುವುದನ್ನು ಹಾಗೂ 2ನೇದಾಗಿ ಒಬ್ಬನ ನಡತೆಯಲ್ಲಿ ಸೋಮಾರಿತನವನ್ನು ಉತ್ಪಾದಿಸುತ್ತದೆ. ನಾವು ಯಾವಾಗಲೂ ಆತನ ಬರೋಣದ ಎದುರು ನೋಡುವಿಕೆಯಲ್ಲಿ ಜೀವಿಸಬೇಕಾಗಿರುತ್ತದೆ. ಆತನು ಮುಂದಿನ ಗಳಿಗೆಯಲ್ಲಿ ಬರಲಿರುವನು ಮತ್ತು ನಾವು ನಮ್ಮ ವಿಷಯದಲ್ಲಿ ಆತನಿಗೆ ಲೆಕ್ಕವನ್ನು ಒಪ್ಪಿಸಬೇಕಾಗಿರುವುದು ಎಂಬ ರೀತಿಯಲ್ಲಿ ನಾವು ಜೀವಿಸಬೇಕು. ನಿಜವಾದ ವಿಷಯವೇನೆಂದರೆ ಪ್ರಿಯರೇ, ಆತನ ಬರೋಣದ ಆ ದಿನದಲ್ಲಿ ನಾವೆಲ್ಲರೂ ಆತನ ಮುಂದೆ ನಮ್ಮ ಕುರಿತಾಗಿ ಲೆಕ್ಕವನ್ನು ಒಪ್ಪಿಸಲೇಬೇಕಾಗಿರುತ್ತದೆ.
ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 47 ಹಾಗೂ 48ನೇ ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ತನ್ನ ಯಜಮಾನನ ಚಿತ್ತವನ್ನು ತಿಳಿದ ಆಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರವಾಗಿ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು. ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು. ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು. ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಒಂದು ವೇಳೆ ಯೇಸು ಕ್ರಿಸ್ತನು ಇಂದೋ ಇಲ್ಲವೇ ನಾಳೆಯೋ ಬರಲಿಕ್ಕಿಲ್ಲ. ಆದರೆ ಆತನು ಖಂಡಿತವಾಗಿಯೂ ಬಂದೇ ಬರುತ್ತಾನೆ. ಆತನು ಇನ್ನೂ ಪ್ರತ್ಯಕ್ಷನಾಗದೇ ಇರುವುದರಿಂದ ನಮ್ಮಿಂದ ವಿಷಯಗಳು ಜಾರಿಕೊಂಡು ಹೋಗಿಬಿಡುವಂತೆ ಮಾಡುವುದು ಸ್ವಾಭಾವಿಕವಾದಂಥ ಸಂಗತಿಯಾಗಿರುವುದು. ಆತನು ಬರುವ ಆ ದಿನದಲ್ಲಿ ನಾವೆಲ್ಲರೂ ನ್ಯಾಯಾಸನದ ಮುಂದೆ ನಿಲ್ಲಬೇಕಾಗಿರುವುದು. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಾಕಂದರೆ ಪ್ರತಿಯೊಬ್ಬನೂ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾದ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ. ನೋಡಿರಿ, ನಾವೆಲ್ಲರೂ ಆತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳಲೇಬೇಕು. ಅದು ಅಪರಾಧಿಗಳನ್ನು ವಿಚಾರಿಸುವ ನ್ಯಾಯಾಲಯವಾಗಿರುವುದಿಲ್ಲ, ಆದರೆ ಪ್ರತಿಯೊಬ್ಬನೂ ತಾನು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದ್ದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದಲಿರುವ ನ್ಯಾಯಾಸನವಾಗಿರುತ್ತದೆ. ನೋಡಿರಿ, ಯಾವ ರೀತಿಯಲ್ಲಿ ಒಬ್ಬ ಪಾಪಿಗೆ ತಕ್ಕ ಶಿಕ್ಷೆಯು ಕೊಡಲ್ಪಡುತ್ತದೋ ಹಾಗೆಯೇ ಒಬ್ಬ ವಿಶ್ವಾಸಿಗೂ ಸಹ ತಕ್ಕ ಪ್ರತಿಫಲವು ಕೊಡಲ್ಪಡುತ್ತದೆ. ಮುಂದುವರಿದು ನಾವು 49ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಾನು ಬೆಂಕಿಯನ್ನು ಭೂಮಿಯ ಮೇಲೆ ಹಾಕಬೇಕೆಂದು ಬಂದೆನು, ಅದು ಇಷ್ಟರೊಳಗೆ ಹತ್ತಿಕೊಂಡಿದ್ದರೆ ನನಗೆ ಎಷ್ಟೋ ಸಂತೋಷ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಂದು ಈ ಗಳಿಗೆಯಲ್ಲಿಯೂ ಲೋಕವು ಕತ್ತಲೆಯ ಅನುಭವದಲ್ಲಿ ಹಾದು ಹೋಗುತ್ತಿರುವಾಗಲೂ ಯೇಸು ಕ್ರಿಸ್ತನು ದೂಷಿಸಲ್ಪಡುತ್ತಲೇ ಇದ್ದಾನೆ. ಇಂದು ಈ ಭೂಮಿಯ ಮೇಲೆ ಬೆಂಕಿಯು ಎಸೆಯಲ್ಪಟ್ಟಿರುತ್ತದೆ. ಪ್ರಿಯರೇ, ನಾವು ಮುಂದುವರಿದು 50ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆದರೆ ನಾನು ಹೊಂದತಕ್ಕ ದೀಕ್ಷಾಸ್ನಾನ ಒಂದುಂಟು, ಅದು ನೆರವೇರುವ ತನಕ ನಾನು ಎಷ್ಟೋ ಬಿಕ್ಕಟ್ಟಿನಲ್ಲಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈ ವಾಕ್ಯವು ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಕುರಿತು ಹೇಳುತ್ತಾ ಇದೆ. ಬನ್ನಿರಿ ಪ್ರಿಯರೇ, ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 51ರಿಂದ 56 ವಚನಗಳನ್ನು ಗಮನಿಸಿರಿ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿರುವಂಥ ವಚನಗಳನ್ನು ನಾವು ಧ್ಯಾನಿಸುವುದಾದರೆ, ಯಾವಾಗ ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ಳುತ್ತಾನೋ ಆಗ ತಕ್ಷಣ ಅವನು ತನ್ನ ಸುತ್ತಲಿರುವ ಅವಿಶ್ವಾಸಿಗಳಿಂದ ಬೇರ್ಪಡಿಸಲ್ಪಡುತ್ತಾನೆ. ಒಂದು ವೇಳೆ ಸುತ್ತಲಿರುವ ಅವಿಶ್ವಾಸಿಗಳು ಅವನ ಬಂಧುಗಳಾಗಿರಬಹುದು ಅಥವಾ ಅವನ ಪ್ರಿಯ ಸ್ನೇಹಿತರಾಗಿರಬಹುದು, ಹೇಗೂ ಅವನು ಅವರಿಂದ ಬೇರ್ಪಡಿಸಲ್ಪಡುತ್ತಾನೆ. ಪ್ರಿಯರೇ, ಈಗ ತಾನೇ ನಾನು ಹೇಳಿದಂಥ ಈ ವಾಕ್ಯ ಭಾಗವನ್ನು ದಯಮಾಡಿ ನಿಮಗೆ ಸಮಯವಿರುವಾಗ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ದಯಮಾಡಿ ಗಮನವಿಟ್ಟು ಆಲಿಸಿರಿ. ನಾವು ಯಾವ ರೀತಿಯಾದ ಜಗತ್ತಿನಲ್ಲಿ ಜೀವಿಸುತ್ತಾ ಇರುವೆವೋ ಎಂಬುದನ್ನು ನಾವು ಮೊದಲು ಗ್ರಹಿಸಿಕೊಳ್ಳಬೇಕಾಗಿರುತ್ತದೆ. ನೋಡಿರಿ, ಮನುಷ್ಯನು ತಾನು ಈ ಲೋಕದಲ್ಲಿ ಸಮಾಧಾನವನ್ನು ತರಲು ಸಾಮರ್ಥ್ಯವನ್ನು ಹೊಂದಿರುವ ದೊಡ್ಡ ಹಾಗೂ ಒಳ್ಳೆಯ ವ್ಯಕ್ತಿಯಾಗಿರುವನು ಎಂಬುದಾಗಿ ಅಂದುಕೊಂಡಿರುತ್ತಾನೆ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವವರೆಗೂ ಇಲ್ಲಿ ಸಮಾಧಾನವನ್ನು ನಾವು ಹೊಂದಲಿಕ್ಕೆ ಆಗುವುದಿಲ್ಲ. ಇಲ್ಲಿಗೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆಯ 12ನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು. ಈಗ ನಾವು ಮುಂದುವರೆದು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಪ್ರಿಯರೇ, ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಏಸು ತೀರ್ಪು ಮಾಡದೆ ಪಶ್ಚಾತ್ತಾಪ ಪಡಿರಿ ಎಂದು ಜನರಿಗೆ ಬೋಧಿಸಿದ್ದು, ಅಂಜೂರ ಮರದ ಸಾಮ್ಯವನ್ನು ನೀಡಿದ್ದು, ಒಬ್ಬ ಹೆಂಗಸನ್ನು ಸ್ವಸ್ಥ ಮಾಡಿದ್ದು, ಸಾಸಿವೆ ಕಾಳಿನ ಮತ್ತು ಹುಳಿಹಿಟ್ಟಿನ ಸಾಮ್ಯವನ್ನು ಕೊಟ್ಟದ್ದು, ಯೆರೂಸಲೇಮಿನ ಕಡೆಗೆ ಹೋಗುತ್ತಿದ್ದಂತೆಯೇ ಬೋಧಿಸಿದ್ದು ಹಾಗೂ ಯೆರೂಸಲೇಮಿನ ವಿಷಯವಾಗಿ ಅತ್ತದ್ದು ಎಂಬುದಾಗಿರುತ್ತದೆ. ಬನ್ನಿರಿ ಪ್ರಿಯರೇ, ಈಗ ನಾವು ಈ ಎಲ್ಲ ಸಂಗತಿಗಳನ್ನು ಒಂದೊಂದಾಗಿ ಧ್ಯಾನ ಮಾಡೋಣ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ ಪ್ರಾರಂಭದ 5 ವಚನಗಳನ್ನು ಓದುವಾಗ ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನು ತೀರ್ಪು ಮಾಡದೆ ಪಶ್ಚಾತ್ತಾಪ ಪಡಿರಿ ಎಂದು ಜನರಿಗೆ ಬೋಧಿಸಿದ್ದರ ಕುರಿತಾಗಿ ನಾವು ಗಮನಿಸುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಪಿಲಾತನ ಹಿಂಸೆಗೆ ಒಳಗಾದವರು ಮತ್ತು ಗೋಪುರವು ಬಿದ್ದಾಗ ಸತ್ತವರು ದೇವರ ತೀರ್ಪಿಗೆ ಒಳಗಾದವರಾಗಿರಲಿಲ್ಲ. ಯಾಕೆಂದರೆ ದೇವರು ಹಗೆಯಿಂದ ಅದನ್ನು ಮಾಡಿರಲಿಲ್ಲ. ಆದರೆ ಯೇಸು ಕ್ರಿಸ್ತನು ತನ್ನ ಸಮಯದ ಧಾರ್ಮಿಕ ಜನರಿಗೆ ಹೇಳುತ್ತಿರುವುದೇನೆಂದರೆ, ಒಂದು ವೇಳೆ ಪಶ್ಚಾತ್ತಾಪ ಪಡದಿದ್ದರೆ
ಹಾಗೂ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ಅವರೂ ಸಹ ಹಾಳಾಗಿ ಹೋಗಲಿರುವರು ಎಂಬುದಾಗಿ. ಹೌದು ಪ್ರಿಯರೇ, ಈ ವಾಕ್ಯ ಭಾಗವು ನಮಗೆ ಹಲವು ಉತ್ತಮವಾದಂಥ ಪಾಠಗಳನ್ನು ಕಲಿಸಿಕೊಡುತ್ತದೆ. ಮೊದಲನೇದಾಗಿ, ಯಾವ ದೇವರ ಮಗುವಾದರೂ ಸಹಿಸಿಕೊಳ್ಳಲಾಗದ ಸಂಕಷ್ಟದಲ್ಲಿ ಇರುವುದಾದರೆ ಆ ವ್ಯಕ್ತಿಯು ಇತರರಿಗಿಂತ ಮಹಾಪಾಪಿಯಾಗಿರುವನು ಎಂಬುದಾಗಿ ಅರ್ಥ ಕೊಡುವ ರೀತಿಯಲ್ಲಿ ಅನುವಾದಿಸಬಾರದು. ನೋಡಿರಿ, ಒಬ್ಬ ವ್ಯಕ್ತಿಗೆ ಯಾವಾಗಲೂ ಅವನ ಪಾಪಗಳ ನಿಮಿತ್ತವಾಗಿ ಸಂಕಷ್ಟಗಳು ಬರುವುದಿಲ್ಲ. ಈಗ ಇದೇ ನಾಣ್ಯದ ಮತ್ತೊಂದು ಬದಿಯನ್ನು ನಾವು ಗಮನಿಸುವುದಾದರೆ, ಒಬ್ಬನು ದೇವರ ಮಗನಾದ ಕೂಡಲೇ ಅವನು ಸಂಕಷ್ಟರಹಿತನಾಗಿರುವುದಿಲ್ಲ. ಅವನು ಮುಂದೆ ಬರಲಿರುವ ಮಹಾಸಂಕಟ ಕಾಲವನ್ನು ತಪ್ಪಿಸಿಕೊಳ್ಳಬಹುದು. ಆದರೆ ಇಲ್ಲಿ ಇರುವಷ್ಟರ ಮಟ್ಟಿಗೆ ಒಬ್ಬ ದೇವರ ಮಗುವಾಗಿ ಚಿಕ್ಕ ಚಿಕ್ಕ ಸಂಕಷ್ಟಗಳನ್ನು ಎದುರಿಸಲೇಬೇಕಾಗುತ್ತದೆ. ಅಷ್ಟೇ ಅಲ್ಲದೆ, ನಾವು ಇಲ್ಲಿ ಗಮನಿಸಬೇಕಾಗಿರುವಂಥ ಮತ್ತೊಂದು ಮಹತ್ತರವಾದ ವಿಷಯವೇನೆಂದರೆ, ನನ್ನನ್ನು ಬಿಟ್ಟು ಬೇರೆ ಯಾರಿಗಾದರೂ ಸಂಕಷ್ಟವು ಬರುವಾಗ ನಾನು ಅವರಿಗಿಂತ ಬಹಳ ಉತ್ತಮನು ಎನ್ನುವುದು ಅದರ ಸೂಚನೆಯಾಗಿರುವುದಿಲ್ಲ. ಬಹುಶಃ ದೇವರು ನನ್ನನ್ನು ತನ್ನ ಬಳಿಗೆ ಸೆಳೆದುಕೊಳ್ಳುವ ಉದ್ದೇಶದಿಂದ ಆ ಇನ್ನೊಬ್ಬ ವ್ಯಕ್ತಿಯ ಸಂಕಷ್ಟವನ್ನು ನೋಡಲು ನನ್ನನ್ನು ಅನುಮತಿಸಿರಬಹುದು. ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ವಾಕ್ಯ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 6-9 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷೆಯ ತೋಟದಲ್ಲಿ ಒಂದು ಅಂಜೂರ ಗಿಡವನ್ನು ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನನ್ನ ಅಭಿಪ್ರಾಯದಲ್ಲಿ ಅಂಜೂರ ಹಣ್ಣು ಇಲ್ಲದ ಆ ಮರವು ಇಸ್ರಾಯೇಲ್ ದೇಶದ ಸಂಕೇತವಾಗಿದೆ. ಆ ಮರದ ಯಜಮಾನನು ಆ ಮರದ ಮೂಲಕ ಹಣ್ಣನ್ನು ಎದುರು ನೋಡುತ್ತಾ ಇದ್ದನು. ಆದರೆ ಅದು ಹಣ್ಣನ್ನು ಬಿಡದೆ ಹೋದಾಗ ಅವನು ನಿರಾಶನಾದನು. ಆ ಮರದಿಂದ ಹಣ್ಣನ್ನು ತೆಗೆದುಕೊಳ್ಳುವುದಕ್ಕೂ ಮತ್ತು ಅದನ್ನು ಕಡಿದು ಹಾಕುವುದರ ಮೂಲಕ ತೀರ್ಪನ್ನು ಬರಮಾಡುವುದಕ್ಕೂ ಆತನಿಗೆ ಸಂಪೂರ್ಣವಾದ ಹಕ್ಕು ಇತ್ತು. ನೋಡಿರಿ, ದೇವರು ಕೊಟ್ಟಂಥ ಬೆಳಕಿನಲ್ಲಿ ಇಸ್ರಾಯೇಲರು ನಡೆಯುವುದಾದರೆ ಅವರಿಗೆ ಆಶೀರ್ವಾದಗಳು, ಒಂದು ವೇಳೆ ಅವರು ಆ ಬೆಳಕನ್ನು ನಿರಾಕರಿಸುವುದಾದರೆ ಅವರಿಗೆ ಶಾಪಗಳು ಬರುವುದಾಗಿ ವಾಗ್ದಾನವಾಗಿ ನುಡಿಯಲ್ಪಟ್ಟಿತ್ತು. ಆ ದೇಶಕ್ಕೆ ವ್ಯವಸಾಯ ಮಾಡಿ ಅದನ್ನು ಫಲವತ್ತಾಗಿ ಮಾಡುವುದರ ಮೂಲಕ ವಿಶೇಷವಾದಂಥ ಗಮನವನ್ನು ನೀಡಲಾಗಿತ್ತು. ಅದು ಹಣ್ಣು ಬಿಡಬೇಕಾಗಿತ್ತು, ಆದರೆ ಅದು ಬಿಡಲಿಲ್ಲ. ಅಷ್ಟು ಮಾತ್ರವಲ್ಲ, ಇಸ್ರಾಯೇಲರು ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂಬುದಾಗಿ ಹೇಳುವುದರ ಮೂಲಕ ಯೇಸು ಕ್ರಿಸ್ತನನ್ನು ನಿರಾಕರಿಸಿದರು. ನೋಡಿರಿ, ಇಸ್ರಾಯೇಲ್ ದೇಶವು ಖಂಡಿತವಾಗಿಯೂ ದೇವರ ತೀರ್ಪನ್ನು ಅನುಭವಿಸಿತು ಮತ್ತು ಲೋಕದ ರಾಷ್ಟ್ರಗಳ ನಡುವೆ ಚದುರಿಸಲ್ಪಟ್ಟಿತು. ದಯಮಾಡಿ ಆಲೋಚಿಸಿ ನೋಡಿರಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಸ್ರಾಯೇಲರು ಯೇಸು ಕ್ರಿಸ್ತನನ್ನು ನಿರಾಕರಿಸುವುದನ್ನು ಮುಂದುವರಿಸುವವರೆಗೂ ತಮ್ಮ ಸ್ವಂತ ದೇಶದಲ್ಲಿ ನೆಲೆಸಿ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ಯಾಕೆಂದರೆ ಅವರು ದೇವರು ಆಯ್ದುಕೊಂಡ ಜನಾಂಗವಾಗಿರುವುದರಿಂದ ಬೇರೆ ದೇಶಗಳಿಗಿಂತಲೂ ದೇವರೇ ಅವರಿಗೆ ಸಂಕಷ್ಟವನ್ನು ಉಂಟು ಮಾಡುತ್ತಿರುವನು. ಹೇಗೂ ಒಂದು ದಿವಸ ಅವರನ್ನು ತಮ್ಮ ಸ್ವಸ್ಥಳಕ್ಕೆ ನಂಬಿಕೆ ಹಾಗೂ ವಿಶ್ವಾಸದಲ್ಲಿ ಕರೆದುಕೊಂಡು ಬರಲಿರುವನು. ಈಗ ಅವರು ಪ್ರಿಯರೇ ಅವಿಶ್ವಾಸದಲ್ಲಿ ಹಿಂದಿರುಗುತ್ತಿರುವುದರಿಂದ ಅವರಿಗೆ ಅಲ್ಲಿ ಸಮಾಧಾನವಿಲ್ಲ. ಇದು ಲೋಕದ ವ್ಯವಹಾರಗಳಲ್ಲಿ ದೇವರ ಹಸ್ತದ ನಿದರ್ಶನವಾಗಿದೆ. ಇಲ್ಲಿಗೆ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನವು ಮುಕ್ತಾಯವಾಯಿತು. ತ್ರಯೇಕ ದೇವರ ಕೃಪೆ, ಆತನ ಪ್ರೀತಿ, ಅನ್ಯೋನ್ಯತೆ ಸದಾ ನಿಮ್ಮೊಂದಿಗೆ ನೆಲೆಯಾಗಿರಲಿ. ಪ್ರಿಯರೇ, ವಿಶ್ವಾಸದ ನಮ್ಮ ಜೀವಿತದಲ್ಲಿ ಹೊರಗಿನ ವಿಷಯದಲ್ಲಿ ಐಶ್ವರ್ಯವಂತರಾಗಿದ್ದು ದೇವರ ವಿಷಯದಲ್ಲಿ ಐಶ್ವರ್ಯವಂತರಾಗದಿದ್ದರೆ ನಾವು ಮೂರ್ಖರೆಂದು ಕ್ರಿಸ್ತನ 2ನೆಯ ಬರೋಣಕ್ಕೆ ಸಿದ್ಧರಾಗಿದ್ದು ನಮ್ಮ ಜವಾಬ್ದಾರಿಯಲ್ಲಿ ನಾವು ಮುನ್ನಡೆಯಬೇಕೆಂದು, ಇತರರನ್ನು ತೀರ್ಪು ಮಾಡದೆ ನಮ್ಮ ಜೀವಿತದಲ್ಲಿ ಯಾವಾಗಲೂ ಆತ್ಮನ ಫಲವನ್ನು ಕೊಡುವಂಥವರು ಆಗಬೇಕೆಂದು ದೇವರು ಬೋಧಿಸಿದ್ದಾನೆ. ಕಲಿತ ಸತ್ಯಗಳಿಗೆ ಅನುಸಾರವಾಗಿ ನಮ್ಮ ಜೀವಿತದಲ್ಲಿ ಸಿದ್ಧರಾಗಿ ಸ್ಥಿರತೆಯಿಂದ ಜೀವಿಸೋಣ. ಬನ್ನಿರಿ ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಜೀವಿತ ಸ್ವಾಮಿ, ಈ ಜೀವಿತದಲ್ಲಿ ನಿನ್ನ ವಾಕ್ಯಗಳು ನಮ್ಮನ್ನು ಯಾವಾಗಲೂ ಬಲಪಡಿಸುವಂಥದ್ದಾಗಿದೆ. ಈ ಕೃಪಾ ಗಳಿಗೆಯಲ್ಲಿ ಕೂಡ ವಾಕ್ಯದ ಮೂಲಕ ನೀನು ಮಾತನಾಡಿದ್ದಿ. ನಿನಗೆ ಸ್ತೋತ್ರವಾಗಲಿ. ನಾವು ಪರೀಕ್ಷಿಸಿಕೊಂಡು ಸತ್ಯವಂತರಾಗಿ ಪರಿಶುದ್ಧತೆಯಿಂದ ಯಾವಾಗಲೂ ಜೀವಿಸುವುದಕ್ಕೆ ನಿನ್ನ ಆತ್ಮನ ಬಲವನ್ನು ಇನ್ನೆಚ್ಚಾಗಿ ಅನುಗ್ರಹಿಸಿಕೊಟ್ಟು ನಡೆಸು. ತಂದೆಯಾದ ದೇವರೇ, ತಿಳಿದು ತಪ್ಪು ಮಾಡುವಂಥವರನ್ನು ಕರುಣಿಸಿ ಅವರು ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀನು ಅವರ ಜೀವಿತದಲ್ಲಿ ಕಾರ್ಯ ಮಾಡು. ಪ್ರತಿಯೊಂದು ಕುಟುಂಬಗಳನ್ನು ಕರುಣಿಸು, ಆಧರಿಸು. ನೀನು ಯಜಮಾನನಾಗಿರು. ಪ್ರತಿಯೊಂದು ಸಭೆಯಲ್ಲಿಯೂ ನಿನಗೆ ಮಹಿಮೆಯಾಗುವ ರೀತಿಯಲ್ಲಿ ನಿನ್ನ ವಾಕ್ಯ ಧ್ಯಾನವು ಮುಂದೆ ಸಾಗುವಂತಾಗಲಿ. ಹೀಗೆ ಎಲ್ಲರಲ್ಲಿಯೂ ನಿನ್ನ ಪ್ರೀತಿ, ನಿನ್ನ ಅನ್ಯೋನ್ಯತೆ ನೆಲೆಯಾಗಿರಲಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮವು ದೇವರ ಆಲೋಚನೆ, ಪ್ರೀತಿಯನ್ನು ನಮ್ಮ ಮುಂದೆ ಇಟ್ಟಿದೆ. ಆದುದರಿಂದ ಎಲ್ಲರೂ ಆತನನ್ನು ತಿಳಿದುಕೊಳ್ಳಲು ಸೇವೆಯ ಅಭಿವೃದ್ಧಿಗಾಗಿ ತಪ್ಪದೇ ಪ್ರಾರ್ಥಿಸಿರಿ ಮತ್ತು ಕರೆ ಮಾಡಿರಿ. ತಿರುಗಿ ನಾವು ಸಂಧಿಸೋಣ. ವಂದನೆಗಳು.